ರಾಜ್ಯದಲ್ಲಿ ನವೆಂಬರ್ನಲ್ಲಿ ಕ್ರಾಂತಿ ಆಗೋದು ಫಿಕ್ಸಾ? ಬಹುತೇಕ ಹೌದು ಅನ್ನುವಂತಹ ಮೂಲಗಳ ಮಾಹಿತಿಯ ಸಿಗ್ತಾ ಇದೆ. ಸ್ವತಃ ಸಿಎಂ ಪುತ್ರನೇ ಇದೀಗ ನೆಕ್ಸ್ಟ್ ಸಿಎಂ ಬಗ್ಗೆ ಮಾತಾಡಿದ್ದಾರೆ. ಮಾರ್ಮಿಕ ನುಡಿಗಳನ್ನಾಡಿದ್ದಾರೆ ಡಿಕೆಶಿ ವಿರುದ್ಧ. ಮುಂಬರೋ ತಿಂಗಳಿನಲ್ಲಿ ಬದಲಾಗೋದು ಕೇವಲ ಸಂಪುಟ ಮಾತ್ರ ಅಲ್ವಾ? ಸಿಎಂ ಕೂಡ ಬದಲಾಗ್ತಾರಾ? ರಾಜ್ಯ ಕಾಂಗ್ರೆಸ್ಗೆ ಜಾರಕಿಹೊಳಿ ನಾಯಕತ್ವ ಹಾಗಾದ್ರೆ ಫಿಕ್ಸ್? ತಾರೆ ಮರಿಯಲ್ಲೇ ಡಿಕೆಗೆ ಡಿಚ್ಚಿ ಹೊಡಿತಾರಾ ಸತೀಶ್ ಜಾರಕಿಹೊಳಿ? ಸಿದ್ದರಾಮಯ್ಯ ಉತ್ತರಾಧಿಕಾರಿ ಹಾಗಾದ್ರೆ ಸತೀಶ್ ಜಾರಕಿಹೊಳಿಯಾ? ಪಕ್ಷ ಮುನ್ನಡೆಸುವ ಹೊಣೆ ಸತೀಶ್ ಜಾರಕಿಹೊಳಿಯ ಹೆಗಲೇ ಇರುತ್ತಾ ಅನ್ನೋ ಪ್ರಶ್ನೆ ಇದೆ. ನವೆಂಬರ್ ಕ್ರಾಂತಿ ಚರ್ಚೆಗೆ ಪೆಟ್ರೋಲ್ ಸುರಿದಿದ್ದಾರೆ ಸಿಎಂ ಪುತ್ರ. ದೇಗುಲಗಳಲ್ಲಿ ಡಿಕೆ ಸಂಕಲ್ಪ ಮಾಡ್ತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಅಹಿಂದ ಜಪ ಜೋರಾಗಿ ಕೇಳಿ ಬರ್ತಾ ಇದೆ. ಮತ್ತೆ ಮುನ್ನೆಲೆಗೆ ದಲಿತ ಮುಖ್ಯಮಂತ್ರಿಯ ಕೂಗು ಮುಂದಕ್ಕೆ ಬಂದಿದ್ದು ಸ್ವತಃ ಸಿಎಂ ಮಗನಿಂದಲೇ ದಲಿತ ಸಿಎಂ ಕಾರ್ಡ್ ಪ್ಲೇ ಆಗಿದೆ. ಈಗ ನವೆಂಬರ್ ಕ್ರಾಂತಿಯ ಹೊಸ್ತಿಲಲ್ಲಿ ರಾಜ್ಯ ಕಾಂಗ್ರೆಸ್ ನಿಂತಂಗೆ ಕಾಣಿಸ್ತಾ ಇದೆ. ಅತ್ತ ಡಿಕೆ ಶಿವಕುಮಾರ್ ಸಿಕ್ಕ ದೇವಸ್ಥಾನಗಳಿಗೆ ಹೋಗಿ ಸಂಕಲ್ಪಗಳನ್ನು ಮಾಡ್ತಾ ಇದ್ದಾರೆ, ಜಪಗಳನ್ನು ಆಡ್ತಾ ಇದ್ದಾರೆ. ಆಯ್ತಾ, ಸತೀಶ್ ಗೇಮ್ ಪ್ಲಾನ್ ಮಾಡಿದ್ರ ಮುಂದಿನ ಸಿಎಂ ಡಿಕೆ ಶಿವಕುಮಾರ ಅಥವಾ ಸತೀಶ್ ಜಾರಕಿಹೊಳಿನ? ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇಷ್ಟೊತ್ತು ನಿಮಗೆ ಡೀಟೇಲ್ಡ್ ಆಗಿ ಹೇಳಿದೆ. ಕಾಂಗ್ರೆಸ್ನಲ್ಲಿ 2.5 ವರ್ಷ ಆದ ನಂತರ ಪವರ್ ಚೇಂಜ್ ಆಗುತ್ತೆ ಎನ್ನುವ ಮಾಹಿತಿ ಆರಂಭದಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಈಗ ಅದು ಕೊನೆ ಘಟ್ಟದಲ್ಲಿದೆ. ಹಾಗಾದ್ರೆ ಇಲ್ಲಿ ತನಕ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಡಿಕೆ ಬಣ, ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ಸಿದ್ದರಾಮಯ್ಯ ಬಣ ಮಾತಾಡ್ತಾ ಇದ್ರು, ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಈಗ ಮಾತಾಡಿರುವಂತದ್ದು ಅಥವಾ ವಿಚಾರ ಪ್ರಸ್ತಾಪ ಆಗಿರುವಂತದ್ದು ಬಣಗಳಿಂದ ಅಲ್ಲ, ಬದಲಾಗಿ ಸಿದ್ದರಾಮಯ್ಯ ಅವರ ಮಗನೇ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮಾರ್ಮಿಕ ಹೊಡೆತಾ ಇದು ಡಿಕೆ ಶಿವಕುಮಾರ್ ಅವರಿಗೆ. ಪಕ್ಷ ಮುನ್ನಡೆಸುವ ಹೊಣೆ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಹೆಗಲೇ ಇರುತ್ತಾ? ಇನ್ ಕೇಸ್ ಹೌದು ಅನ್ನೋದಾದ್ರೆ, ಕಾಂಗ್ರೆಸ್ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಂತಹ ಸಂಪ್ರದಾಯ ಈ ಎಲೆಕ್ಷನ್ ಇಂದ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ. ಕಾರಣ, ಕೆಪಿಸಿಸಿ ಅಧ್ಯಕ್ಷರೇ ಎಲೆಕ್ಷನ್ ಅಲ್ಲಿ ಗೆದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದ್ರು. ಬಟ್ ಸಿದ್ದರಾಮಯ್ಯ ಅವರು ಅನ್ನೋ ಕಾರಣಕ್ಕೋಸ್ಕರ ಅದು ಡಿಕೆ ಶಿವಕುಮಾರ್ ಅವರ ಕೈ ತಪ್ಪಿತು. ಆಮೇಲೆ ಪದೇ ಸಿಎಂ ಬದಲಾವಣೆ ಅನ್ನುವಂತಹ ಹೆಸರುಗಳು ಪ್ರಸ್ತಾಪ ಆಗ್ತಾ ಇದ್ದಾಗ ಸತೀಶ್ ಜಾರಕಿಹೊಳಿಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಏನಂತ? ನಾನು ಸಿಎಂ ಆಕಾಂಕ್ಷಿ ಅಂತ ಖುದ್ದು ಸತೀಶ್ ಜಾರಕಿಹೊಳಿಯೇ ಮಾತಾಡಿದ್ದಾರೆ. ಇತ್ತೀಚೆಗೆ ಒಂದು ವಾರದ ಹಿಂದೆಯೇ, ಒಂದು 15 ದಿನದ ಹಿಂದೆಯೇ ಆ ಹೇಳಿಕೆನ ನಾನು ವಾಪಸ್ ತಗೊಳ್ತೀನಿ, ನನ್ನ ರೇಸ್ನಲ್ಲಿ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಒಳಗೊಳಗೆ ಡಿಕೆ ಶಿವಕುಮಾರ್ ಅವರ ಸುತ್ತ ಅವ್ರನ್ನ ಕಟ್ ಹಾಕುವ, ಪ್ರಾಬಲ್ಯವನ್ನ ಕಡಿತಗೊಳಿಸುವ ಪ್ರಯತ್ನಗಳು ಒಂದು ಬಣದಿಂದ ಆಗ್ತಾ ಇದೆಯಾ? ಅದಕ್ಕೋಸ್ಕರನೇನಾ ಡಿಕೆ ಶಿವಕುಮಾರ್ ಸಿಕ್ಕಲ್ಲಿ ದೇವಸ್ಥಾನಗಳಿಗೆ ಓಡಾಡ್ತಾ ಇರೋದು, ಟೆಂಪಲ್ ರನ್ ಮಾಡ್ತಾ ಇರೋದು? ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿಯನ್ನು ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಇವತ್ತು ತಂದೆಯವರು